ನಾನು ಯೂಟ್ಯೂಬ್ ಫೀಲ್ಡ್ಗೆ ಬಂದು ಹತ್ತತ್ರ 10 ಮಂತ್ಸ್ ಕಂಪ್ಲೀಟ್ ಆಗ್ತಾ ಇದೆ. ಇನ್ನು 2 ಮಂತ್ಸ್ ಅಷ್ಟೇ 1 ಇಯರ್ ಆಗಿಬಿಡ್ತು. ಒಂದು ವರ್ಷದಲ್ಲಂತೂ ನನ್ನ ಡ್ರೀಮ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಆಗಲೇ ಇಲ್ಲ ಅಂತ ಹೇಳ್ಬೋದು. ನನಗೆ ಆ ಲಕ್ಕಿಲ್ಲ ಅಂತ ಅನ್ಕೊತೀನಿ. ಈ ವರ್ಷ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಗುರುವಾರ, ಸೊ ಪೂಜೆ ಮಾಡೋದಕ್ಕೆ ಹೂವು ಇರಲಿಲ್ಲ, ಹಾಗಾಗಿ ಸಂಜೆ ಮಾಡ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಹೂವು ತಾನಾಗಿಯೇ ಬಂತು ಅಂತಲೇ ಹೇಳ್ಬೋದು. ಸೊ ಈ ರೀತಿ ಅಂದ್ಕೊಂಡೇ ಇರಲ್ಲ, ಆ ರೀತಿ ಹೂವು ಬಂದಾಗ ತುಂಬ ಖುಷಿ ಇರುತ್ತೆ. ಹಾಗೆ ತುಂಬ ಜಾಸ್ತಿ ಹೂವುಗಳು ಬಂದಿತ್ತು. ಇದು ಬಂದು ಸಾಮಂತಿಗೆ ಅನಿಸುತ್ತೆ, ಪಿಂಕ್ ಕಲರ್ದು. ತುಂಬ ಚೆನ್ನಾಗಿತ್ತು. ಇದು ಒಂಥರ ಫ್ಲವರ್ ಬಂದು. ಸೊ ಪೂಜೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕೆಲಸನೂ ಬೇಗ ಮುಗಿಸ್ಕೊಂಡು, ಇವತ್ತು ಗುರುವಾರ ಆಗಿರೋದ್ರಿಂದ ಇವತ್ತು ರಾಯರ ವಾರ. ಸೊ ಹಾಗಾಗಿ ರಾಯರ ವಾರ ಬಂತು ಅಂದರೆ ಒಂಥರ ಖುಷಿ, ಒಂಥರ ಸಮಾಧಾನ ಮನಸ್ಸಿಗೆ. ಹಾಗಾಗಿ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡು ಪೂಜೆಗೆ ಸ್ಟಾರ್ಟ್ ಮಾಡಿಕೊಂಡೆ. ಪೂಜೆನೂ ಕೂಡ ಆಲ್ರೆಡಿ ಮುಗಿಯಿತು. ನನಗೆ ಈ ರೀತಿ ಸ್ವಲ್ಪ ಜಾಸ್ತಿ ಹೂಗಳಿದ್ದಾಗ ಒಂಥರ ಖುಷಿ. ಫೋಟೋಗಳಿಗೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡೋದು ಅಂದ್ರೇ ಒಂಥರ ಸಮಾಧಾನ ಮನಸ್ಸಿಗೆ. ಫೈನಲಿ ಪೂಜೆನೂ ಕೂಡ ಕಂಪ್ಲೀಟ್ ಆಯಿತು. ಇನ್ನು ರಾಯರ ಫೋಟೋನ ನಾನು ಸ್ವಲ್ಪ ಕೆಳಗಡೆನೇ ಶೆಲ್ಫ್ ಮೇಲೇ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಕ್ಸ್ಟ್ರಾ ಅಂತ ಏನು ಮೊಳೆನ ಒಡಿಸ್ಲಿಕ್ಕೆ ಹೋಗಲಿಲ್ಲ. ಸೊ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಬಾಡಿಗೆ ಮನೆಗಳೆಲ್ಲ ಎಕ್ಸ್ಟ್ರಾ ಮೊಳೆಗಳನ್ನೆಲ್ಲ ಒಡಿಸ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಸದ್ಯಕ್ಕೆ ಎಷ್ಟಿರುತ್ತೋ ಅಷ್ಟನ್ನೇ ನಾನು ಇಟ್ಕೊಂಡು ಮೊಳೆಗಳಿಗೆ ಹಾಕ್ಕೊಂಡಿದ್ದೆ. ಹಾಗೆಯೇ ಈ ಫೋಟೋಗೆ ಶೆಲ್ಫ್ ಮೇಲೆ ಜಾಗ ಇತ್ತಲ್ಲ ಅಂತ ಹೇಳ್ಬಿಟ್ಟು ಕೆಳಗಡೆನೇ ಇಟ್ಕೊಂಡು ಪೂಜೆನ ಮಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟ್ ಬಂದು ಇದೇನು ಅಂತ ನೀವು ಗೆಸ್ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬಾ ಕ್ಯೂಟಾಗಿತ್ತು, ತುಂಬ ಸಖತ್ತಾಗಿತ್ತು ನೋಡೋದಕ್ಕೆ. ಟೆಡ್ಡಿ ಬೇರ್ ಥರನೇ ಇತ್ತು, ಸೇಮ್ ಟು ಸೇಮ್. ಅಷ್ಟು ಮುಟ್ಟಿದ್ರೂ ಕೂಡ ಸ್ಮೂತಾಗಿ ಒಳ್ಳೆ ಏನಂತಾರೆ, ಒಂಥರ ಹತ್ತಿ ಥರ ಮುಟ್ಟಂಗೆ ಅನ್ನಿಸ್ತಾ ಇತ್ತು. ಸಖತ್ತಾಗಿತ್ತು ಈ ಬೊಂಬೆ ಮಾತ್ರ. ಸೊ ಗೊತ್ತಾಗಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಇದೇನು ಅಂತ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಥರ್ಸ್ಡೇ. ಸೊ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗನೆ ಇವತ್ತು ರಾಯರಿಗೆ ಪೂಜೆ ಮಾಡಿದ್ದಾಯಿತು. ಒಂಥರ ಖುಷಿ, ಒಂಥರ ಸಮಾಧಾನ ಇವತ್ತು. ಹಾಗೆಯೇ ಇವತ್ತು ರಿಷುದು ಅಡ್ಮಿಷನ್ ಇದೆ. ಸೊ ಅಲ್ಲಿಗೂ ಕೂಡ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ. ಅಡ್ಮಿಷನ್ ಮಾಡಿಸೋದೇನೆ, ಮತ್ತೇನು ಹೊಸ್ದಾಗೇನು ಅಡ್ಮಿಷನ್ ಮಾಡಿಸ್ತಾ ಇಲ್ಲ. ಇದು ಬಂದು ಒಂದು 4ನೇ ವರ್ಷ ಅಂತ ಅನಿಸುತ್ತೆ ಅಡ್ಮಿಷನ್ ಆಗಿರೋದು ರಿಷು. ಇವಾಗಲೂ ಹಂಗೇನೆ ಅಡ್ಮಿಷನ್ ಮಾಡಿಸ್ಬಿಟ್ಟು ಸ್ವಲ್ಪ ಅಲ್ಲಿ ಏನಿರುತ್ತೆ ಈ ವರ್ಷದ ಅಮೌಂಟ್ ಎಲ್ಲ ಪೇ ಮಾಡಿ ಸ್ವಲ್ಪ ಬುಕ್ಗಳೆಲ್ಲ ಕಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬರಬೇಕು. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ನವೀನ ಎಲ್ಲ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ, ಅವ್ರು ಬಂದ ತಕ್ಷಣ ಹೊರಡೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಆಲ್ರೆಡಿ 1 ಗಂಟೆ ಆಗ್ಬಿಟ್ಟಿದೆ, ಲಂಚ್ ಟೈಮ್ ಅಂತಲೇ ಹೇಳ್ಬೋದು ಇದು. ಸೊ ಹೋಗೋಣ. ಹಾಗೆಯೇ ಇನ್ನು ಅಮ್ಮಂದಿರಿಗಂತೂ ಬೇಜಾನ್ ಕೆಲಸಗಳಿರುತ್ತೆ. ಮಕ್ಕಳು ಸ್ಕೂಲ್ಗೆ ಹೋಗಿ ಸ್ಟಾರ್ಟ್ ಆದಮೇಲೆ ಅದೇನಿರುತ್ತೆ, ಲಂಚ್ ಬ್ಯಾಗ್ ಇರ್ಬೋದು, ಅವ್ರ ಬುಕ್ಸ್ಗಳು ಬೈಂಡ್ ಹಾಕೋದು, ಈ ರೀತಿ ತುಂಬ ಕೆಲಸಗಳಿರುತ್ತೆ. ಒಂದು ವಾರ ತನಕ ಮುಗಿಯೋದೇ ಇಲ್ಲ. ಸೊ ನೋಡೋಣ, ಇವತ್ತೆಲ್ಲ ತೊಗೊಬಂದು ಅದನ್ನೆಲ್ಲ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಿದ್ರೇ ಸಮಾಧಾನ ಆಗೋದು ನನಗೆ. ಹಾಗಾಗಿ ಸುಮ್ಮನೆ ಕೂತಿದ್ನಲ್ಲ ಅಂತ ಹೇಳ್ಬಿಟ್ಟು ವ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆಯೇ ವಿಡಿಯೋನ ಶುರು ಮಾಡೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಗೈಸ್ ನನಗೆ. ನೋಡೋಣ. ಹಾಗೆಯೇ ಇವತ್ತಿನ ದಿನ ಹೇಗೋಗುತ್ತೆ ಏನೋ ಅಂತ ಗೊತ್ತಿಲ್ಲ. ಸೊ ಹಾಗೆಯೇ ಇನ್ನೊಂದು ವಿಷಯನ ನಿಮ್ಮ ಹತ್ರ ನಾನು ಶೇರ್ ಮಾಡಬೇಕು. ಏನಪ್ಪ ಅಂತ ಹೇಳಿದ್ರೆ, ವಿಡಿಯೋಗಳು ನಿಮಗೆ ಯಾವ ರೀತಿ ಬೇಕು ಅಂತ ಹೇಳ್ಬಿಟ್ಟು ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಆ ಥರ ಒಂದು ಕಂಟೆಂಟ್ನ ಇಟ್ಕೊಂಡು ವಿಡಿಯೋಗಳನ್ನ ಹಾಕ್ತೀನಿ. ಏನಕ್ಕಪ್ಪ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ಸಿಕ್ಕಾಪಟ್ಟೆ ವ್ಯೂಸ್ ಅಂತೂ ತುಂಬ ಕಡಿಮೆ ಆಗಿಬಿಟ್ಟಿದೆ ಇತ್ತೀಚೆಗಂತೂ. ಸೊ ವಿಡಿಯೋ ಆನ್ ಮಾಡ್ತಾರೆ, ಕ್ಲಿಕ್ ಮಾಡ್ತಾರೆ, ಬಟ್ ಕೊನೆ ತನಕ ಯಾರು ಪೂರ್ತಿಯಾಗಿ ವಿಡಿಯೋನ ನೋಡ್ತಾ ಇಲ್ಲ. ಸೊ ಹಾಗಾಗಿ ನಿಮ್ಮ ಟೇಸ್ಟ್ ಆಗಿರುತ್ತೆ, ನಿಮ್ಮ ಅಭಿರುಚಿ ತಕ್ಕನಂಗೆ ನಾನು ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ. ದಯವಿಟ್ಟು ಯಾವ ಥರ ವಿಡಿಯೋಗಳನ್ನ ಮಾಡಿ ಹಾಕಿದ್ರೆ ನಿಮಗೆ ಇಷ್ಟ ಆಗುತ್ತೆ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಟ್ರೈ ಮಾಡ್ತೀನಿ ಆ ರೀತಿ ನಾನು ಮುಂದೆ ಅಂತ ಹೇಳ್ಬೋದು. ಹಾಗೆಯೇ ಹಾಕಿರೋ ವಿಡಿಯೋಗಳು ಕೂಡ ನಿಮಗೆ ಬೋರ್ ಆಗ್ತಿದೆ ನೋಡೋದಕ್ಕೆ ಅಂತ ಹೇಳಿದಾಗ ಜಸ್ಟ್ ಸಿಂಪಲ್, ನೀವು ಏನು ಮಾಡಬೇಕಾಗಿಲ್ಲ. ನನ್ನ ವಿಡಿಯೋನ ಆನ್ ಮಾಡಿ ಅದರಲ್ಲಿ ಸೆಟ್ಟಿಂಗ್ಸನ್ನು ಆನ್ ಮಾಡಿ ಪ್ಲೇಬ್ಯಾಕ್ ಸ್ಪೀಡ್ ಅಂತ ಇರುತ್ತೆ. ಸೊ ಅದನ್ನು ಆನ್ ಮಾಡಿಕೊಂಡು ಅದರಲ್ಲಿ ಸ್ಪೀಡ್ ಬ್ಯಾಕ್ನ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. 1.0 ನಾರ್ಮಲ್ ಇರುತ್ತೆ. ಸೊ ಅದನ್ನು ನೀವು 1.25ಗೆ ನಿಲ್ಲಿಸ್ಕೊಂಡು ಕೂಡ ನೋಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ 1.5ಗೂ ಕೂಡ ನಿಲ್ಲಿಸ್ಕೊಂಡು ನೋಡ್ಬೋದು. ಈ ರೀತಿ ಪ್ಲೇಬ್ಯಾಕ್ ಸ್ಪೀಡನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ನೋಡಿದ್ರೆ ನಿಮಗೂ ಕೂಡ ಟೈಮ್ ಸೇವ್ ಆಗುತ್ತೆ. ಹಾಗೆಯೇ ನನಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಗೈಸ್. ಹಾಗಾಗಿ ಕೊನೆ ತನಕ ನೋಡಿ, ವಿಡಿಯೋನ ಸ್ಕಿಪ್ ಮಾಡದಂತೆ ನೋಡಿ. ಹಾಗೆಯೇ ಪ್ಲೇಬ್ಯಾಕ್ ಸ್ಪೀಡನ್ನು ಕೂಡ ಜಾಸ್ತಿ ಮಾಡ್ಕೊಂಡು ನೋಡೋದ್ರಿಂದ ಇಬ್ರಿಗೂ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಸಿಕ್ಕಾಪಟ್ಟೆ ವ್ಯೂಸ್ ಕಡಿಮೆ ಆಗಿಬಿಟ್ಟಿದೆ. ನನಗೆ ನಿಜ ಬೇಜಾರಾಗ್ತಾ ಇದೆ, ಏನಕ್ಕಪ್ಪ ಈ ರೀತಿ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು.
ಸೊ ಆದರೂ ಏನು ಮಾಡೋಕ್ಕಾಗಲ್ಲ, ನಾನು ಬ್ಯಾಕ್ ಟು ಬ್ಯಾಕ್ ವಿಡಿಯೋಗಳನ್ನ ಹಾಕ್ತಾನೆ ಬರ್ತಾ ಇದ್ದೀನಿ. ಸೊ ನೋಡೋಣ, ಇವತ್ತಲ್ಲ ಮುಂದೆ ಒಂದಲ್ಲ ಒಂದು ನನಗೆ ಅದರಿಂದ ರಿಸಲ್ಟ್ ಸಿಗುತ್ತೆ ಅಂತ ನಂಬಿಕೆ ಇದೆ ನನಗೆ. ಹಾಗಾಗಿ ನನ್ನ ಕೆಲಸನ ನಾನು ಮಾಡ್ತಾ ಇದ್ದೀನಿ. ಸೊ ಇದರಿಂದ ನಮ್ಗೆ ಏನಾದರೂ ಒಂದು ಆಗುತ್ತೆ ಅನ್ನೋದಾದರೆ ಅದು ಹಗಲು ಅಂತ ಹೇಳಲ್ಲ, ನೈಟ್ ಅಂತ ಹೇಳಲ್ಲ, ಕೆಲಸ ಮಾಡ್ತಾನೆ ಇರಬೇಕಾಗುತ್ತೆ. ಅದು ನಾವು ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ ಆ ಕೆಲಸಕ್ಕೆ. ಇದೊಂದು ನಮ್ಮದು ಕೆಲಸ ಅನ್ನೋ ಥರ, ನಮ್ಮ ಲೈಫಲ್ಲೊಂದು ಪಾರ್ಟ್ ಅನ್ನೋ ಥರನೇ ನಾನು ತೊಗೊಂಡಿರುವಂಥದ್ದು. ಸೊ ಹಾಗಾಗಿ ನನಗೆ ಹಗಲು ಮತ್ತು ನೈಟಿಗೆ ಎರಡು ಕೂಡ ಡಿಫ್ರೆಂಟ್ ಗೊತ್ತಾಗ್ತಾ ಇಲ್ಲ. ಆ ಟೈಮಲ್ಲೆಲ್ಲ ನಾನು ಕೆಲಸ ಮಾಡ್ತಾ ಇರ್ತೀನಿ. ಹಾಗೆಯೇ ಒಂದು ವೀಡಿಯೋನ ನಾನು ಶೂಟ್ ಮಾಡೋದಕ್ಕಾಗಿರ್ಬೋದು, ಅಥವಾ ಅದನ್ನು ಎಡಿಟ್ ಮಾಡೋಕ್ಕಾಗಿರ್ಬೋದು, ಅಥವಾ ಅಪ್ಲೋಡ್ ಮಾಡೋದಕ್ಕಾಗಿರ್ಬೋದು, ಇಲ್ಲ ಒಂದು ಥಂಬ್ನೇಲ್ ರೆಡಿ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ತುಂಬ ಸಿಕ್ಕಾಪಟ್ಟೆ ಟೈಮ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಒಂದು ಕಡೆ ನನಗೆ ಪ್ರೌಡ್ ಫೀಲ್ ಇದೆ. ಸದ್ಯಕ್ಕೆ ನನ್ನ ಟೈಮನ್ನು ನಾನು ಒಂದು ಕೆಲಸದ ಮೇಲೆ ನಾನು ಹಾಕ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು. ಸೊ ಆ ಸಕ್ಸಸ್ ನನಗೆ ಇವತ್ತೆಲ್ಲ ನಾಳೆ ಸಿಕ್ಕೇ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇದೆ ನನಗೆ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೀನಿ. ಹಾಗೆಯೇ ನನಗೆ ಎಲ್ಲೂ ಕೂಡ ನನಗೆ ಇದನ್ನು ಸ್ಟಾಪ್ ಮಾಡಿಬಿಡ್ಬೇಕು, ಸ್ವಲ್ಪ ಹಿಂದೆ ಹೋಗಬೇಕು ಅಂತ ನನಗೆ ಯಾವತ್ತೂ ಕೂಡ ಅನಿಸಿಲ್ಲ. ಆ ಥರ ಅನಿಸೋದು ಇಲ್ಲ ಅಂತ ಅಂದ್ಕೊತೀನಿ. ಏಕೆಂದರೆ ಫುಲ್ ನಾನು ಏನೇ ಬೇಜಾರಾಗಿದ್ದು ನಮಗೂ ಕೂಡ ಬೇಜಾರಾಗುತ್ತೆ, ನಮಗೂ ಕೂಡ ಅಳು ಬರುತ್ತೆ, ಅಥವಾ ಏನೋ ಒಂದು ಲೈಫಲ್ಲಿ ಆಗ್ತಾನೆ ಇರುತ್ತೆ. ಅದನ್ನೆಲ್ಲ ಒಂದು ಪಕ್ಕಕ್ಕಿಟ್ಟು ನಾನು ಇದನ್ನೇ ಒಂದು ಪಾರ್ಟ್ ಥರ ತೊಗೊಂಡಿರುವಂಥದ್ದು. ಸೊ ಹಾಗಾಗಿ ಅದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಆ ರೀತಿ ಬ್ಯಾಲೆನ್ಸ್ ಮಾಡ್ತೀನಿ, ಇದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಆ ರೀತಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆ ಥರ ಆಗಿರೋದಕ್ಕೇ ಅನಿಸುತ್ತೆ ನನಗೆ ಇದುವರೆಗೂ ನನಗೆ ಯೂಟ್ಯೂಬ್ ಅನ್ನೋದು ಬೇಜಾರಾಗಿಲ್ಲ. ಇದುವರೆಗೂ ಏನೇ ಬೇಜಾರಿರಲಿ ಏನೇ ಇರಲಿ ಅದನ್ನು ಒಂದಿನ ನಾನು ಸರಿ ಮಾಡಿಕೊಂಡು ಮತ್ತೆ ನಾನು ಕಮ್ ಬ್ಯಾಕ್ ಆಗ್ತೀನಿ ಯೂಟ್ಯೂಬ್ಗೆ. ಅದೊಂದು ನನಗೆ ಪ್ರೌಡ್ ಫೀಲ್ ಇದೆ ನನ್ನ ಬಗ್ಗೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಿರುತ್ತೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರಲ್ವ ಗೈಸ್, ಗೊತ್ತಾಗೋದು. ಈಗೆಲ್ಲ ಹಾಗೆ ಅಂತ ಏನಾದ್ರೂ ಸಣ್ಣ ಪುಟ್ಟ ಮಿಸ್ಟೇಕ್ಗಳಾಗಿರ್ಬೋದು, ಅಥವಾ ಕಲೆಕ್ಷನ್ಗಳನ್ನ ನೀವು ನನಗೆ ಹುಡುಕಿ ಹೇಳೋದ್ರಿಂದ ಅದನ್ನು ನಾನು ಸರಿ ಮಾಡ್ಕೊಳ್ತಾ ಮುಂದೆ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹೊಸ್ದಾಗಿ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ನಾನು ವಿಡಿಯೋಗಳನ್ನ ಮಾಡಾಕೋದಕ್ಕೂ ಕೂಡ ನನಗೆ ಒಂದು ರೀತಿ ಮೋಟಿವೇಶನ್ ಸಿಕ್ತಂಗೆ ಆಗ್ತಾ ಇರುತ್ತೆ, ಇನ್ಸ್ಪೈರ್ ಆಗ್ತೀರಾ ನೀವು ನನಗೆ. ಸೊ ಹಾಗಾಗಿ ಹೇಳ್ತಾನೆ ಇರ್ತೀನಿ ಪದೇ ಪದೇ, ದಯವಿಟ್ಟು ಕಮೆಂಟ್ ಮಾಡಿ ಏನು ಹೇಳ್ತಾ ಅಂತ ಹೇಳ್ಬಿಟ್ಟು ನನಗೆ ತಿಳಿಸಿ. ಇದನ್ನೆಲ್ಲ ಇವತ್ತೇನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅದೇ ಹೇಳೋದ್ನಲ್ಲ, ವ್ಯೂಸ್ ಅಂತೂ ತುಂಬ ಸಿಕ್ಕಾಪಟ್ಟೆ ಕಡಿಮೆ ಆಗಿಬಿಟ್ಟಿದೆ ಇತ್ತೀಚೆಗಂತೂ. ಒಂದು 20ಇಂದ 30 ಬರೋದು ಕೂಡ ವ್ಯೂಸ್ ಒಂದೊಂದು ವೀಡಿಯೋಗಳಿಗೆ ಆ ಥರ ಆಗಿಬಿಟ್ಟಿದೆ. ಅದನ್ನೆಲ್ಲ ನೋಡಿದಾಗ ನಿಜ ಎಷ್ಟು ಬೇಜಾರಾಗ್ಬಿಡುತ್ತೆ ಗೊತ್ತಾ. ಎಷ್ಟೊಂದು ಟೈಮ್ ಇನ್ವೆಸ್ಟ್ ಮಾಡಿರ್ತೀವಿ ಒಂದು ವೀಡಿಯೋಗೋಸ್ಕರ, ಸಡನ್ನಾಗಿ 20-30 ವ್ಯೂಸ್ ಬರ್ತಾ ಇದೆ ಅಂತ ಅಂದಾಗ ಅಳು ಬರುತ್ತೆ ನಿಜ. ಸೊ ಏನು ಮಾಡೋಕ್ಕಾಗಲ್ಲ, ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡಿ, ಹಾಗೆಯೇ ಸ್ಕಿಪ್ ಮಾಡದಂತೆ ವಿಡಿಯೋ ನೋಡಿ ಗೈಸ್. ಹಾಗೆಯೇ ಇನ್ನೊಂದು ವಿಷಯನ ಶೇರ್ ಮಾಡಬೇಕು. ಏನಪ್ಪ ಅಂತ ಹೇಳಿದ್ರೆ, ನಾನು ಯೂಟ್ಯೂಬ್ ಫೀಲ್ಡ್ಗೆ ಬಂದು ಹತ್ತತ್ರ 10 ಮಂತ್ಸ್ ಕಂಪ್ಲೀಟ್ ಆಗ್ತಾ ಇದೆ. ಇನ್ನು 2 ಮಂತ್ಸ್ ಅಷ್ಟೇ 1 ಇಯರ್ ಆಗಿಬಿಡ್ತು. ಎಷ್ಟು ಬೇಗ ಆಗೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. 1 ವರ್ಷ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು. 1 ವರ್ಷದಲ್ಲಂತೂ ನನ್ನ ಡ್ರೀಮ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಆಗಲೇ ಇಲ್ಲ ಅಂತ ಹೇಳ್ಬೋದು. ಏನಪ್ಪ ಅಂದರೆ, ಯೂಟ್ಯೂಬ್ ರೂಲ್ಸ್ ಏನಿರುತ್ತೆ, 4000 ವಾಚಿಂಗ್ ಅವರ್, 1000 ಸಬ್ಸ್ಕ್ರೈಬ್ ನನ್ನ ಕೈಲಿ ಆಗಲಿಲ್ಲ ಮಾಡ್ಕೊಳ್ಳೋದಕ್ಕೆ. ಸಿಕ್ಕಾಪಟ್ಟೆ ಕಷ್ಟ ಇದೆ. ಒಂದೊಂದು ಸಬ್ಸ್ಕ್ರೈಬ್ ಗೇನ್ ಮಾಡೋದೇನೋ ಅಷ್ಟು ಸುಲಭ ಅಲ್ಲ, ಕಷ್ಟ ಇದೆ. ಆದ್ರೂ ಇನ್ನೂ ಒಂದು 1/4 ಭಾಗದಷ್ಟು ನಾನು ಬಂದಿದ್ದೀನಿ, ರೀಚ್ ಆಗಿದ್ದೀನಿ ಅಂತ ಹೇಳ್ಬೋದು. ಇನ್ನೂ 3/4 ಭಾಗ ಬ್ಯಾಲೆನ್ಸ್ ಇದೆ ನನ್ನ ಮೇಲೆ. ಸೊ ನೋಡೋಣ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಎಷ್ಟು ಬೇಗ ಹೋಯ್ತು 1 ವರ್ಷ ಅಂತಲೇ ಗೊತ್ತಾಗ್ತಾ ಇಲ್ಲ ಗೈಸ್. ಆದ್ರೂ ಕಳೆದೋಗ್ಬಿಡುತ್ತೆ, ದಿನಗಳೇನು ಕಳೆದೋಗ್ಬಿಡುತ್ತೆ. ಸೊ ಜುಲೈಗೆ ಅಂತ ಅನಿಸುತ್ತೆ, ಜುಲೈ ಬಂದರೆ ನಂದು 1 ವರ್ಷ ಕಂಪ್ಲೀಟಾಗಿ ಆಗುತ್ತೆ. ಸೊ ನೋಡೋಣ, ಇನ್ನೂ 2 ಮಂತ್ಸ್ ಬ್ಯಾಲೆನ್ಸ್ ಇದೆ, ಏನಾಗುತ್ತೆ ಏನು ಮಾಡೋಕ್ಕಾಗಲ್ಲ. ಕೆಲವರು ಇದರಲ್ಲಿ 1 ತಿಂಗಳಿಗೇನೆ ಡ್ರೀಮ್ನ ಕಂಪ್ಲೀಟ್ ಮಾಡ್ಕೋತಾರೆ, ಸಕ್ಸಸ್ ಅನ್ನೋದು ಸಿಕ್ಬಿಡುತ್ತೆ. ಇಲ್ಲ ಒಂದು 6 ತಿಂಗಳು ಸಿಗುತ್ತೆ, ಇಲ್ಲ 1 ವರ್ಷಕ್ಕೆ ಸಿಗುತ್ತೆ, ಅಥವಾ 2 ವರ್ಷಕ್ಕೆ ಸಿಗುತ್ತೆ ನಂತರ. ಸೊ ನನಗೆ ಯಾವಾಗ ಸಿಗುತ್ತೋ ಗೊತ್ತಿಲ್ಲ, 1 ವರ್ಷ ಆಗೇ ಹೋಯ್ತು. ಅದು ಅವ್ರವ್ರ ಲಕ್ಕು, ಇದು ಹೇಳಿದ್ನಲ್ಲ ಆವಾಗಲೇ, ಯೂಟ್ಯೂಬ್ ಫೀಲ್ಡಲ್ಲಿ ಇರಬೇಕು, ಕೆಲಸ ಮಾಡಬೇಕು ಅಂದರೆ ಒಂದು ಸ್ಟಾರ್ ಅಂತ ಇರಬೇಕು, ಒಂದು ಲಕ್ ಚೇಂಜ್ ಆಗಬೇಕು. ಅದಾದರೆ ಒಂದೇ ದಿನಕ್ಕೂ ಕೂಡ ಮಾನಿಟೈಸೇಷನ್ ಮಾಡ್ಕೋಬೋದು, ಅಥವಾ ಒಂದೇ ದಿನಕ್ಕೂ ಕೂಡ ಏನಿರುತ್ತೆ ಯೂಟ್ಯೂಬ್ದು ರೂಲ್ಸು ಅಷ್ಟನ್ನು ಕೂಡ ಕಂಪ್ಲೀಟ್ ಮಾಡ್ಕೊಬಿಡ್ಬೋದು. ನನಗೆ ಆ ಲಕ್ಕಿಲ್ಲ ಅಂತ ಅಂದ್ಕೊತೀನಿ ಈ ವರ್ಷ ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ಇದೇ ಅಂತಲ್ಲ, ಯಾವುದೇ ಆದರೂ ಅಷ್ಟೇ. ಸದ್ಯಕ್ಕೆ ನನ್ನ ಕೆಲಸಗಳೆಲ್ಲ ಅದೇ ರೀತಿ ಸ್ವಲ್ಪ ಕಟ್ ಅಂತ ಹೇಳ್ತಾರಲ್ಲ, ಅದೇ ರೀತಿಯೇ ಆಗ್ತಾಯಿದೆ. ಈಗ 1-2 ವರ್ಷದಿಂದನೂ ಯಾವುದು ಕೂಡ ನನ್ನದು ಕಂಪ್ಲೀಟ್ ಆಗ್ತಾನೆ ಇಲ್ಲ ಅಂತಲೇ ಹೇಳ್ಬೋದು. ಏನೇ ಅಂದ್ಕೊಂಡ್ರು ಅದು ನಡೀತಾ ಇಲ್ಲ. ಸೊ ಆ ಸಾಲಿಗೆ ಇದನ್ನು ಸೇರಿಸ್ತೀನಿ, ಇದು ಅದೇ ಥರ ಅಂತ ಅಂದ್ಕೊತೀನಿ. ಬಟ್ ನನ್ನ ಪ್ರಯತ್ನನ ನಾನು ಬಿಡೋದಿಲ್ಲ ಮುಂದೆ. ಸೊ ಮಾಡ್ತಾ ಇರ್ತೀನಿ, ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಆ ದೇವ್ರ ಮೇಲೆ ಭಾರ ಹಾಕೋದಷ್ಟೇ ನನ್ನ ಕೆಲಸ. ಇವತ್ತು ನಾನು ನಂಬೋದು ಅಂತ ಹೇಳಿದ್ರೆ ದೇವ್ರನ್ನೊಬ್ಬನ್ನೇ. ದೇವರಿಲ್ಲ ಅಂತಂದರೆ ನಾವಿಲ್ಲ. ಅತಿಯಾದ ಮೂಢನಂಬಿಕೆನೂ ಅಂತ ಅಲ್ಲ, ಅಥವಾ ದೇವ್ರನ್ನ ನಂಬಲ್ಲ ಅಂತನೂ ಅಲ್ಲ, ಮಧ್ಯ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ಜನರುಗಳನ್ನ ಎಷ್ಟು ನಂಬಬೇಕೋ ಅಷ್ಟು ನಂಬ್ತೀನಿ, ದೇವ್ರನ್ನ ಎಷ್ಟು ನಂಬಬೇಕೋ ಅಷ್ಟು ನಂಬ್ತೀನಿ. ಆದರೆ ಬೆಸ್ಟ್ ಫ್ರೆಂಡು ನನಗೆ, ಬೆಸ್ಟ್ ಒಂದು ಲೈಫಲ್ಲಿ ಪಾರ್ಟ್ ಅಂತ ಹೇಳಿದ್ರೆ ನನಗೆ ಗಾಡ್ ಅಂತಲೇ ಹೇಳ್ಬೋದು. ಆ ಥರ ಆಗ್ಬಿಟ್ಟಿದೆ ನನಗೆ. ಬೇರೆಯವ್ರ ಮೇಲೆ ನಂಬಿಕೆ ಇಟ್ಟು ನಾನು ಆ ಹೋಪ್ಸನ್ನ ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಯಾವತ್ತೂ ಕೂಡ. ಆದಷ್ಟು ನಾನು ಗಾಡ್ ಮೇಲೇ ನಾನು ನಂಬಿಕೆನ ಇಟ್ಟಿರುವಂಥದ್ದು.
ಯಾರು ಕೈ ಬಿಟ್ರು ನನಗೆ ಗಾಡ್ ಕೈ ಬಿಡಲ್ಲ, ಕೈ ಹಿಡ್ದೇ ಹಿಡಿತಾರೆ ಯಾವಾಗಲಾದರೂ ಒಂದು ಟೈಮಲ್ಲಿ ಅಂತ ನನಗೆ ಪ್ರತಿ ಸತಿನೂ ಅನ್ನಿಸ್ತಾ ಇರುತ್ತೆ. ಆ ನಂಬಿಕೆ ಮೇಲೆ ನಾನು ಕಾಯ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ನೋಡೋಣ, ಇವತ್ತು ಸಕ್ಸಸ್ ಸಿಕ್ಕಿಲ್ಲ ಅಂದರೆ ಏನಂತೆ, ಇನ್ನು 1 ವರ್ಷಕ್ಕಾದರೂ ಸಿಗ್ಬೋದು, ಅಥವಾ ಇನ್ನೊಂದು 2 ಇಯರ್ಸ್ ಬಿಟ್ಟು ಸಕ್ಸಸ್ ನೋಡ್ತೀವಿ ಅನ್ನೋದು ನಮಗೆ ಸಿಕ್ಕಾಪಟ್ಟೆ ಇದೆ ಗೈಸ್. ಹಾಗಾಗಿ ಪದೇ ಪದೇ ಹೇಳ್ತಾ ಇದ್ದೀನಿ, ಒಂದು ರಿಕ್ವೆಸ್ಟ್ ಅಂತ ಕೇಳ್ಕೊತಾ ಇದ್ದೀನಿ, ನೀವೆಲ್ಲರೂ ಕೂಡ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಮುಂದೆ ನಿಮ್ಮ ಸಪೋರ್ಟಿಂದ ನಾನು ಆದಷ್ಟು ಬೇಗ ನನ್ನ ಡ್ರೀಮ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅಷ್ಟೇ ಗೈಸ್. ಇನ್ನು ಹಾಗೆಯೇ ಸ್ವಲ್ಪ ಹುಡುಗರು ಸ್ಕೂಲ್ ಹತ್ರನೂ ಕೂಡ ಹೋಗಿದ್ವಿ. ಸುಮಾರು ಹತ್ತತ್ರ 3 ಗಂಟೆನೇ ಆಗಿಬಿಡ್ತು. ಸೊ ಸ್ಕೂಲ್ ಕೂಡ ಕ್ಲೋಸಿಂಗ್ ಟೈಮ್ ಇತ್ತು ಅಂತ ಅನಿಸುತ್ತೆ. ಆ ಟೈಮಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಏನಿರುತ್ತೆ ಮತ್ತೆ ಎಲ್ಲ ಅಡ್ಮಿಷನ್ ಎಲ್ಲ ಮಾಡಿಸಿ ಅದನ್ನೆಲ್ಲ ಕ್ಲಿಯರ್ ಮಾಡಿ ಅಮೌಂಟ್ ಅದೆಲ್ಲ ಪೇ ಮಾಡಿಬಿಟ್ಟು ಮತ್ತು ಏನೇನು ಬುಕ್ಸ್ಗಳಿರುತ್ತೆ ಅದನ್ನೆಲ್ಲ ಕೂಡ ತೊಗೊಂಡು ಬರ್ತಾಯಿದ್ದೀವಿ. ನೋಡ್ತಾ ಇರ್ಬೋದು. ಸೊ ನವೀನ ಮುಂದೆ ತೊಗೊಂಡು ಹೋಗ್ತಾಯಿದ್ದಾರೆ. ಸೊ ನಾನು ಹಿಂದೆ ವೀಡಿಯೋ ಮಾಡ್ಕೊಂಡು ಹಂಗೆ ಬರ್ತಾಯಿದ್ದೆ. ತುಂಬ ಏನು ಒಳಗಡೆ ಎಲ್ಲ ಅಲ್ಲೆಲ್ಲ ವೀಡಿಯೋಗಳನ್ನ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ತುಂಬ ನಮ್ಮದೇ ಒಂಥರ ಟೆನ್ಷನ್ ಇರುತ್ತಲ್ಲ, ಅಲ್ಲಿ ಏನು ಎತ್ತ ಅದು ಇದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅದೇ ಆಯಿತು ಅಲ್ಲಿ. ಕೊನೆಗೂ ಫೈನಲಿ ಮನೆಗೆ ಬಂದೆ. ನೋಡ್ತಾ ಇದ್ದೀನಿ ರಿಷು ಮತ್ತು ಮೋಕ್ಷಿ ಇಬ್ಬರು ಮನೆ ಒಳಗಡೆನೇ ಇದ್ದರು. ಮನೇಲೇ ಬಿಟ್ಬಿಟ್ಟು ಹೋಗಿದ್ನಲ್ಲ, ಹಾಗಾಗಿ ನೋಡ್ಕೊಂಡು ಬರ್ತಾಯಿದ್ದೀನಿ. ಸ್ವಲ್ಪ ಏನಾದರೂ ಈಚೆ ಬಂದಿರ್ತಾರಾ ಏನು ಎತ್ತ ಅಂತ ಹೇಳ್ಬಿಟ್ಟು. ನಮ್ದು ಬಂದು 4th ಫ್ಲೋರಲ್ಲಿ ಮನೆ ಇರೋದು. ಸೊ ಹಾಗಾಗಿ ಭಯ ಆಗ್ತಾ ಇರುತ್ತೆ. ಈ ರೀತಿ ಜಾಸ್ತಿ ನಾನು ಎಲ್ಲೂ ಕೂಡ ಬಿಟ್ಬಿಟ್ಟು ಹೋಗೋದಿಲ್ಲ ಹೊರಗಡೆ ಹೋದಾಗ. ಆದಷ್ಟು ಬಿಟ್ಬಿಟ್ಟು ಹೋದ್ರೂ ಇವಾಗ ಸ್ವಲ್ಪ ರಿಷುಗೆ ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ಸ್ವಲ್ಪ ಅವನ ತಮ್ಮನ್ನ ನೋಡ್ಕೋತಾನೆ ಅನ್ನೋದು ನನಗೆ ನಂಬಿಕೆ ಇದೆ. ಹಾಗಾಗಿ ಮನೆ ಒಳಗಡೆ ಇರ್ತಾರೆ ಅಂತ ಹೇಳ್ಬಿಟ್ಟು ಹೊರಗಡೆ ಎಲ್ಲೂ ಬರಬೇಡಿ, ಆದಷ್ಟು ಒಳಗಡೆ ಇರಿ ಅಂತ ಹೇಳ್ಬಿಟ್ಟು ಹೋಗಿದೆ. ಸೊ ಅವರು ಕೂಡ ಒಳಗಡೆ ಇದ್ದರು ಮನೆ ಒಳಗಡೆ. ಸೊ ಫ್ರೆಂಡ್ಸ್ ಹೋಗಿ ಬಂದಿದ್ದಾಯಿತು. ಮತ್ತು ಅಡ್ಮಿಷನ್ ಮಾಡಿಸಿ ಸ್ವಲ್ಪ ಅದೇನಿರುತ್ತೆ ಅಮೌಂಟ್ ಎಲ್ಲ ಪೇ ಮಾಡಿಬಿಟ್ಟು ಇವಾಗ ಸ್ವಲ್ಪ ಬುಕ್ಸ್ಗಳೆಲ್ಲ ತೊಗೊಂಬಂದ್ವಿ. ನನಗೆ ತೊಗೊಬರೋಕ್ಕಾಗಲಿಲ್ಲ. ಸೊ ಕೆಳಗಡೆನೇ ಕೊಟ್ಬಿಟ್ಟು ಬಂದಿದ್ದೀನಿ. ನನಗೆ ತೊಗೊಬರ್ತಾಯಿದ್ದಾರೆ. ಸಿಕ್ಕಾಪಟ್ಟೆ ಒಂಥರ ಒಂದು ಸೈಡ್ ತಲೆನೋವು ಆಗ್ತಾಯಿದೆ ಇತ್ತೀಚೆಗಂತೂ. ವೆದರ್ ಬೇರೆ ಒಂಥರ ಅದೇ ಥರ ಐತಲ್ಲ. ಸೊ ಹಾಗಾಗಿ ಸ್ವಲ್ಪ ಊಟ ಮಾಡಿಬಿಟ್ಟು ಮಲ್ಕೊಬಿಡ್ಬೇಕು ಇವಾಗ. ಇನ್ನು ಹಾಂದವೇ ಹಂಗೆ ಬರಬೇಕಾದ್ರೆ ರೋಡ್ ಸೈಡೆ ಮಾರ್ತಿರ್ತಾರಲ್ಲ, ಇವಾಗ ನೇರ್ಲೆಂಡ್ ಸೀಸನ್ ಇವಾಗ. ಹಾಗಾಗಿ ಸ್ವಲ್ಪ ನೇರ್ಲೆಂಡ್ಗಳನ್ನ ತೊಗೊಬಂದು. ಮತ್ತು ಇದು ಏನು ಹಣ್ಣು ಅಂತ ನನಗೆ ಗೊತ್ತಾಗಲಿಲ್ಲ. ಇದು ತೆಗಿ ಚಿನ್ನ, ಕವರ್ ತೆಗಿ. ಬಿಡು ಜ್ಯೂಸ್ ಕುಡ್ದಿದ್ದೀನಿ. ಇದು ಏನು ಹಣ್ಣು ಅಂತಲೇ ಗೊತ್ತಾಗಲಿಲ್ಲ ಗೈಸ್ ನನಗೆ. ಕೆ ಜಿ ಅಲ್ಲ, ಕಾಲು ಕೆ ಜಿನೇ 300 ರೂಪಾಯಿನೋ ಏನೋ 340 ಹೇಳಿದ್ರು. ಏನು ಹಣ್ಣು ಅಂತ ಗೊತ್ತಿಲ್ಲ, ಇದು ಹೆಂಗಿರುತ್ತೆ ಅಂತಲೂ ಗೊತ್ತಿಲ್ಲ. ಟೇಸ್ಟ್ ಲಿಚ್ಚಿನಾ ಲಿಚ್ಚಿ ಹಣ್ಣಂತೆ ರಿಷು ಹೇಳ್ತವನೆ. ಏನು ಅಂತ ನನಗಂತೂ ನಿಜ ಗೊತ್ತಿಲ್ಲ. ಇದೇನೋ ಲಿಚ್ಚಿ ಹಣ್ಣು ಅಂತ ಹೇಳ್ದ ರಿಷು. ನಿಜ ನನಗಂತೂ ಅದು ಹೆಸ್ರೂ ಕೇಳಿಲ್ಲ, ಅದು ಹಣ್ಣುದು ಟೇಸ್ಟ್ ಕೂಡ ನಾನು ಮಾಡಿಲ್ಲ ನಿಜ. ಸೊ ಏನೋ ನವೀನ ಕೂಡ ತೊಗೊಂಡಿದ್ದಾಯಿತು, ತೊಗೊಬಂದ್ವಿ ಮನೆಗೆ. ಇನ್ನು ನೇರ್ಲೆಂಡ್ ಸೀಸನು ಇದು ಮುಗಿಯೋ ತನಕ ನಮ್ಮ ಮನೇಲಿ ಆಲ್ಮೋಸ್ಟು ವೀಕ್ಲಿ 1-2 ಟೈಮ್ಸ್ ಆದರೂ ತಂದೇ ತರ್ತೀವಿ. ಸೊ ಮಕ್ಕಳಿಗೂ ಕೂಡ ಇಷ್ಟ, ನಾನು ತಿಂತಾ ಇರ್ತೀನಿ ಅವಾಗವಾಗ. ಯಾವಾಗಲೂ ಅಷ್ಟೇ, ಏನು ಸೀಸನಲ್ಲಿ ಏನೆಲ್ಲ ಫ್ರೂಟ್ಸ್ಗಳು ತರಕಾರಿಗಳು ಸಿಗುತ್ತೋ ಆದಷ್ಟು ಆ ಟೈಮಲ್ಲಿ ತಿಂದ್ಬಿಡಬೇಕು. ಅದು ಮಾಮೂಲಿ ಟೈಮ್ಗಳಲ್ಲಷ್ಟು ಟೇಸ್ಟು ಇರೋಲ್ಲ, ರುಚಿನೂ ಇರೋಲ್ಲ, ಮತ್ತು ನಮ್ಗೆ ಆ ಥರ ಪೌಷ್ಟಿಕಾಂಶಗಳು ಅದರಿಂದ ಸಿಗೋದೂ ಇಲ್ಲ. ಹಾಗಾಗಿ ತೊಗೊಂಡಿದ್ವಿ. ಇನ್ನು ಇದನ್ನೆಲ್ಲ ಸ್ವಲ್ಪ ಏನಿರುತ್ತೆ ಅದು ಕಡ್ಡಿ ಸಮೇತನೇ ಇಟ್ಬಿಟ್ಟಿದ್ರು ಅವರು. ಅದು ಬೇಗ ಬಾಡೋಗುತ್ತೆ ಅಂತಲೂ ಏನೋ ಗೊತ್ತಿಲ್ಲ, ಅದೇ ರೀತಿ ಇಟ್ಟಿದ್ರಲ್ಲ ಅಂತ ಹೇಳಿ ಆ ಕಡ್ಡಿನೆಲ್ಲ ತೆಗೆದು ಬರೀ ಹಣ್ಣುಗಳು ಮಾತ್ರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಇದನ್ನು ಸ್ವಲ್ಪ ಓಪನ್ ಮಾಡಿ ತೋರಿಸ್ತೀನಿ ನಾನು ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಇದು ಸ್ಮೆಲ್ಲು ಕೂಡ ನನಗೆ ಇಷ್ಟ ಆಗಲಿಲ್ಲ, ಇದು ಟೇಸ್ಟು ಕೂಡ ನನಗಂತೂ ಒಂಚೂರು ಇಷ್ಟ ಆಗಲಿಲ್ಲ. ಮಕ್ಕಳು ಮಾತ್ರ ತುಂಬ ಖುಷಿಯಿಂದ ಒಂಥರ ಸ್ವೀಟಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ಇಷ್ಟಪಟ್ಟು ತಿಂದರು. ಹಾಗೆ ಇದು ಜಾಸ್ತಿ ದಿನ ಇರೋದು ಇಲ್ಲ ಅಂತ ಅನಿಸುತ್ತೆ. ಫ್ರಿಡ್ಜ್ನಲ್ಲಾದರೆ 1-2 ಡೇಸ್ ಅಷ್ಟೇ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಜಾಸ್ತಿ ದಿನ ಇಡೋಕ್ಕಂತೂ ಆಗೋದೇ ಇಲ್ಲ ಗೈಸ್ ಈ ಹಣ್ಣನ್ನು. ಇನ್ನು ಅದನ್ನೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದಾಯಿತು. ಇನ್ನು ನೆಕ್ಸ್ಟು ಬರಬೇಕಾದ್ರೇ ಸ್ವಲ್ಪ ಆರ್ಡರ್ ಮಾಡಿಬಿಟ್ಟಿದ್ರು ಹುಡುಗರು ಕೂಡ. ಐಸ್ ಕ್ರೀಮ್ ಬೇಕೇ ಬೇಕು, ಬರ್ತಾ ತರಬೇಕು ಅಂತ ಹೇಳ್ಬಿಟ್ಟು. ಸೊ ಸ್ಕೂಲಿಂದ ಹಂಗೆ ಬರಬೇಕಾದ್ರೆ ಆನ್ ದ ವೇ ಬರ್ತಾ ತೊಗೊಂಡು ಬಂದಿದ್ವಿ. ನನಗಂತೂ ತುಂಬ ಸಿಕ್ಕಾಪಟ್ಟೆ ಇಷ್ಟ ಅಂತಲೇ ಹೇಳ್ಬೋದು ಐಸ್ ಕ್ರೀಮು. ಯಾವಾಗಲೇ ಐಸ್ ಕ್ರೀಮ್ ತಂದ್ರೂ ನಮ್ಮ ಮನೇಲಿ ಒಂದು 3-4 ತಂದೆ ತರ್ತೀವಿ ಒಂದೇ ಸಲ. ಏಕೆಂದರೆ ರಿಷು ಮತ್ತು ಮೋಕ್ಷಿಗೂ ಒಂದೊಂದು ಮತ್ತು ನನಗೊಂದು ಅಂತಲೇ ಹೇಳ್ಬಿಟ್ಟು ತರೋದು ಯಾವಾಗಲೂ. ಆ ರೀತಿ ಅಷ್ಟು ಫೇವ್ರೇಟ್ ಅಂತಲೇ ಹೇಳ್ಬೋದು ಐಸ್ ಕ್ರೀಮು. ಸೊ ಮಿಸ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ. ನಾವು ಕೂಡ ತಿಂದಿದ್ದಾಯಿತು ಐಸ್ ಕ್ರೀಮ್ನೆಲ್ಲ.
ಹಾಗೆಯೇ ಅಲ್ಲಿಂದ ಸ್ವಲ್ಪ ಬುಕ್ಸ್ಗಳನ್ನೆಲ್ಲ ತಂದಿದ್ವಲ್ಲ ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ದೀನಿ ಎಷ್ಟು ಬುಕ್ ಇರ್ಬೋದು ಈ ಸತಿ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಬುಕ್ಸ್ ಇದೆ, ಇದನ್ನೆಲ್ಲ ಹೆಂಗಪ್ಪ ಓದ್ಕೊಂಡು ಹೋಗ್ತಾರೆ ಅಂತ ಅನ್ನೋದು ಒಂದು ಟೆನ್ಷನ್ ಆಗಿಬಿಟ್ಟಿದೆ ನಿಜ. ಒಂದೊಂದು ವರ್ಷಕ್ಕೂ ಒಂದೊಂದು ಏನಿರುತ್ತೆ ಬ್ಯಾಗ್ಗಳು ಹುಡುಗ್ರದ್ದು ಕಿತ್ತೇ ಹೋಗ್ಬಿಡುತ್ತೆ ಗೈಸ್, ಆ ಥರ ಭಾರ ಆಗಿಬಿಟ್ಟು ಕಿತ್ತಾಕೊಂಡ್ಬಿಡ್ತಾರೆ. ಒಂದೇ ವರ್ಷನೇ ಅಷ್ಟೇ ಯೂಸ್ ಮಾಡುವಂಥದ್ದು ಬ್ಯಾಗನ್ನ, ಅದನ್ನು ನೋಡ್ತಾ ಇದ್ದೀನಿ. ಇನ್ನು ಇದನ್ನೆಲ್ಲ ನಾವು ರ್ಯಾಪರ್ ಹಾಕಿ ಅದು ಇದು ಮಾಡೋಷ್ಟರಲ್ಲಿ ನಿಜ ಸುಸ್ತಾಗ್ಬಿಡ್ತೀವಿ ಅಂತಲೇ ಹೇಳ್ಬೋದು. ಆದರೂ ಈ ಥರ ಎಲ್ಲ ಜಾಸ್ತಿ ಬುಕ್ಸ್ಗಳನ್ನ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅವ್ರಿಗೆ ಯೂಸ್ ಮಾಡೋ ಥರ ಕೊಟ್ಟು ಇನ್ನು ಮಿಕ್ಕಿರುವಂಥದ್ದನ್ನ ಕ್ಲಾಸ್ ರೂಮಲ್ಲೇ ಇಟ್ಕೊತಾರೆ. ಅದೊಂದು ನೋಡಪ್ಪ ಖುಷಿ ಅಂತ ಹೇಳ್ಬೋದು. ಯಾವಾಗಲೂ ನಮ್ಮ ಥರ ನಾವೆಲ್ಲ ಹೇಗೆ ಮಾಡ್ತಿದ್ವಿ ಅಂದರೆ ಒಂದೇ ಸಮ ಎಷ್ಟು ಇರುತ್ತೋ ಅಷ್ಟನ್ನು ಕೂಡ ಬ್ಯಾಗ್ ಹಾಕ್ಕೊಂಡು ಡೈಲಿ ಹೊತ್ಕೊಂಡು ಹೋಗೋದು, ಡೈಲಿ ಮನೆಗೆ ತೊಗೊಬರೋದು, ಈ ರೀತಿ ಆಗ್ತಿತ್ತು. ಆವಾಗ ನಮಗೂ ಕೂಡ ಸ್ಟ್ರೆಸ್ ಆಗೋದು, ಬೆನ್ನೋವು ಬರೋದು, ಈ ರೀತಿ ಆಗ್ತಾಯಿತ್ತು. ಸದ್ಯಕ್ಕೆ ಇವತ್ತಿನ ಕಾಲದ ಮಕ್ಳುಗಳಿಗೆ ಆ ಥರ ಇಲ್ಲ ಅಂತ ಹೇಳ್ಬೋದು. ಎಕ್ಸಾಮ್ ಟೈಮಲ್ಲಿ ಅಷ್ಟೇ ಅವ್ರಿಗೆ ರೈಟಿಂಗ್ ಏನಿರುತ್ತೆ ಅದನ್ನೆಲ್ಲ ನೋಟ್ ಮಾಡಿಸಿರ್ತಾರಲ್ಲ ಅದನ್ನೆಲ್ಲ ಕೊಟ್ಟು ಬರೆಸ್ತಾರೆ, ಮತ್ತು ಅಲ್ಲಿ ಪ್ರಿಪ್ರೇಷನ್ ಮಾಡ್ತಾರೆ, ಮತ್ತು ಮನೆಗೂ ಕೂಡ ನೋಟನ್ನು ಕೊಡ್ತಾರೆ ಅಷ್ಟೇ. ಇನ್ನು ಮಿಕ್ಕಿರುವಂಥ ಟೈಮ್ಗಳಲ್ಲಿ ಅವ್ರು ಏನು ಬರೆಸಿರ್ತಾರೋ ನೋಟ್ಗಳನ್ನೆಲ್ಲ ಅಲ್ಲೇ ಇಟ್ಕೊಂಡು ಇನ್ನು ಬೇರೆ ಬುಕ್ಸ್ಗಳನ್ನೆಲ್ಲ ಡೈಲಿ ಯೂಸ್ಗೆ ಕೊಟ್ಟಿರ್ತಾರೆ. ಸೊ ಅದೊಂದು ಖುಷಿ ಅಂತಲೇ ಹೇಳ್ಬೋದು. ಇನ್ನು ಹೊರಗಡೆ ಎಲ್ಲ ಸ್ವಲ್ಪ ಮಳೆ ಬರ್ತಾ ಇದೆ, ಮಳೆ ಬಂದು ಆಗಲೇ ಲೈಟಾಗೆ ನಿಂತಿದೆ ಇವಾಗಷ್ಟೇ. ಇನ್ನು ಸ್ವಲ್ಪ ಸಂಜೆ ಆಯಿತು, ಹಾಗೆಯೇ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು. ಮತ್ತು ಅವ್ರದ್ದು ಏನಿರುತ್ತೆ ಬುಕ್ಸ್ಗೆ ರ್ಯಾಪರ್ ಎಲ್ಲ ಹಾಕಬೇಕು. ಆಲ್ರೆಡಿ ಎಲ್ಲ ಬ್ರಿಡ್ಜ್ ಕೋರ್ಸು ಅದಿದೆಲ್ಲ ಅವ್ರಿಗೆ ಸ್ಟಾರ್ಟ್ ಆಗಿಬಿಟ್ಟಿದೆ ರಿಷು ಅವ್ರಿಗೆ. ಅದಕ್ಕೋಸ್ಕರ ಅವನಿಗೆ ಸದ್ಯಕ್ಕೆ ಏನೇನು ಬೇಕು ರಫ್ ಬುಕ್ಗಳಾಗಿರ್ಬೋದು, ಸ್ವಲ್ಪ ಪೆನ್ಸಿಲ್ಗಳು, ಅದು ಇದು ಏನೇನು ಬೇಕೋ ಅದನ್ನೆಲ್ಲ ಸ್ವಲ್ಪ ತೊಗೊಬರೋಣ. ಹಾಗೆಯೇ ನನಗೂ ಸ್ವಲ್ಪ ಒಂದು 2-3 ಐಟಮ್ಗಳು ಬೇಕಿದ್ವು, ಹಾಗಾಗಿ ಅದನ್ನು ಕೂಡ ತೊಗೊಂಡಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಒಟ್ಟಿಗೆ ಹೋಗಿದ್ವಿ. ಇಷ್ಟು ದಿನ ಅಂತೂ ಸ್ವಲ್ಪ ಆರಾಮಾಗಿದ್ವಿ, ಸ್ವಲ್ಪ ಹಾಲಿಡೇಸ್ ಅಲ್ವಾ ಅಂತ ಎಷ್ಟೊತ್ತು ಬೇಕಷ್ಟೊತ್ತಿಗೆ ಎದ್ದೇಳೋದು, ಎಷ್ಟೊತ್ತು ಬೇಕಷ್ಟೊತ್ತಿಗೆ ಟಿಫನ್ ಮಾಡೋದು, ಈ ರೀತಿ ಆಗಿಬಿಟ್ಟಿತ್ತು ನಮ್ಮ ಡೈಲಿ ರೂಟೀನ್ ಅಂತ ಹೇಳ್ಬೋದು. ಇನ್ಮೇಲೆ ನಮ್ಮದು ಮಾಮೂಲಿ ಹಿಂದಿನ ಡೈಲಿ ರೂಟೀನ್ ಏನಿರುತ್ತೆ ಅದಕ್ಕೆ ನಾವು ಕಮ್ಬ್ಯಾಕ್ ಆಗಲೇಬೇಕು. ಹಾಗಾಗಿ ಸ್ವಲ್ಪ ಕೆಲಸಗಳನ್ನ ಬೇಗ ಮುಗಿಸ್ಕೊಂಡು ಮಕ್ಳುಗಳ್ನ ಬೇಗ ಮಲಗಿಸಿ ಬೇಗ ಎಬ್ಬಿಸ್ಬೇಕು. ಹಾಗೆ ನಾನು ಬೇಗ ಮಲಗಿ ಬೇಗ ಎದ್ರೇ ಕೆಲಸಗಳಾಗೋದು ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು. ಗೈಸ್ ಬಂದಿದ್ದಾಯಿತು. ಇವಾಗ ಟೈಮ್ ಬಂದು 8:30 ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಸಿಂಪಲ್ಲಾಗಿ ಏನಾದರೂ ಅಡುಗೆ ಮಾಡ್ಕೋಬೇಕು. ಅಲ್ಲೇ ಬರ್ತಾ ಸ್ವಲ್ಪ ಹೊರಗಡೆ ಚಾಟ್ಸ್ ತಿನ್ಕೊಬಂದ್ವಿ. ಸೊ ಅಷ್ಟೇನಿಲ್ಲ ಜಾಸ್ತಿ, ಹಾಗಾಗಿ ಲೈಟಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇನ್ನು ಇವ್ರದ್ದು ರ್ಯಾಪರ್ ಎಲ್ಲ ಹಾಕಿ ಬುಕ್ಸ್ಗಳಿಗೆ ಅದು ಲೇಬಲ್ ಎಲ್ಲ ಹಾಕಿ ಅದನ್ನೆಲ್ಲ ನಾವು ಇಬ್ಬರದ್ದು ಮಾಡಬೇಕಲ್ಲ, ಒಬ್ರದ್ದಾದರೆ ಬೇಗ ಆಗುತ್ತೆ. ಸೊ ಇಬ್ಬರದ್ದು ಅಂತ ಹೇಳಿದ್ರೆ ಒಂದು 30 ಬುಕ್ಸ್ ಇದೆ ಅಂತಲೇ ಅನ್ಕೋಬೋದು. ಟೆಕ್ಸ್ಟ್ ಬುಕ್ ಮತ್ತು ನೋಟ್ಬುಕ್ ಎಲ್ಲ ಸೇರಿ ಒಂದು 30 ಹತ್ತಿರ ಇದೆ ಒಬ್ಬೊಬ್ರಿಗೆ. ಇದನ್ನೆಲ್ಲ ಮಾಡೋಷ್ಟಲ್ಲೇ ಸುಮಾರು ಒಂದು 5-6 ದಿನನಾದರೂ ಬೇಕೇ ಬೇಕು ನಮಗೆ. ಇವ್ರದ್ದೆಲ್ಲ ಪ್ರಿಪ್ರೇಷನ್ ಆಗೋ ತನಕ ನಮ್ಮ ಕೆಲಸ ಅಂತಲೇ ಹೇಳ್ಬೋದು. ಇನ್ನು ನೋಡೋಣ, ಅದನ್ನು ರೆಡಿ ಮಾಡಿ ಕೊಡೋಣ. ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಹೊಸದೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಮತ್ತೆ ಒಂದು ಮುಂದಿನ ವಿಡಿಯೋ ಅದು ಏನು ನೋಡಿ ಗೈಸ್. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.